ಹಾಯ್ ಫ್ರೆಂಡ್ಸ್, ನಾನಿವತ್ತು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ನೋಡ್ಕೊಂಬರೋಣ. ಫಸ್ಟು ಕಟ್ ಮಾಡಿಟ್ಟಿರೋ ಬೆಂಡೆಕಾಯಿನ ಬಾಣಲಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೊಂದು ಮಸಾಲೆ ರುಬ್ಕೋಬೇಕು. ಫಸ್ಟು ಕಾಯಿನ ಹಾಕ್ಕೊಂಡು ರುಬ್ಕೊಂಬಿಡಿ. ನಾನು ಕಟ್ ಮಾಡಿರೋ ಕಾಯಿ ಹಾಕಿರೋದ್ರಿಂದ ಒಂದ್ಸರಿ ತರಿಯಾಗಿ ರುಬ್ಕೊಬಿಡ್ತೀನಿ. ಈ ರುಬ್ಬಿರೋ ಕಾಯಿಗೆ ಒಂದು ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, 2 ಸ್ಪೂನ್ ಕಡಲೆ, ಇದು ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೆನೆಸಿರೋ ಹುಣಸೆಹಣ್ಣು, ಇಷ್ಟನ್ನು ಹಾಕಿ ರುಬ್ಕೊಂಬಿಡಿ. ನೆಕ್ಸ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ, ಕರಿಬೇವು, ಈರುಳ್ಳಿ ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಈ ಫ್ರೈ ಮಾಡಿರೋದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಅಳತೆಗೆ ನೋಡಿಕೊಂಡು ನೀವು ನೀರು ಹಾಕ್ಕೊಬೋದು. ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು, ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಬಿಡಿ. ಈ ಸಾಂಬಾರು ಕುದಿ ಬಂದಮೇಲೆ, ಈಗ ನೋಡಿ ಕುದಿ ಬರ್ತಿದೆ. ಕುದಿ ಬಂದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಬೆಂಡೆಕಾಯಿ, ಅದನ್ನು ಆ ಫ್ರೈನ ಈ ಸಾಂಬಾರೊಳಗಡೆ ಹಾಕಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೆಂಡೆಕಾಯಿ ಸಾಂಬಾರು ಒಳಗಡೆ ಬೆಂದರೆ ಸಾಕು. ಇವಾಗ ಸಾಂಬಾರು ರೆಡಿ ಇದೆ. ನನ್ನ ಮಗನಿಗೆ ಹಾಕ್ಕೊಡ್ತಾ ಇದ್ದೀನಿ, ಟೇಸ್ಟ್ ಮಾಡಿ ನೋಡ್ತಾನೆ. ಇವಾಗ ಅವನು ಹೇಗಿದೆ ಅಂತ ಹೇಳ್ತಾನೆ ನೋಡಿ. ಇವಾಗ ಬನ್ನಿ ಅವನಿಗೆ ಕೊಟ್ಬಿಟ್ಟು ಹೇಗಿದೆ ಅಂತ. ಸ್ವಲ್ಪ ಸೈಡ್ಸಿಗೆ ಮ್ಯಾಂಗೋನು ಕಟ್ ಮಾಡಿಕೊಟ್ಟಿದ್ದೆ, ಅದು ಮ್ಯಾಂಗೋ ಅಂದರೆ ಇಷ್ಟ. ನೀವು ಈ ಥರ ಟ್ರೈ ಮಾಡಿ, ನಿಮ್ಮ ಮನೇಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.